ಮಹರ್ಷಿ ವಾಲ್ಮೀಕಿ ಸಂತತಿಯ ಬೆಳಗಾವಿ ಗೋಕಾಕ್ನಿಂದ 7ನೇ ಬಾರಿಗೆ ಗೆದ್ದಂತ ನಮ್ಮ ಆತ್ಮೀಯ ಶಾಸಕರಾದಂತ ಶ್ರೀ ರಮೇಶ್ ಅಣ್ಣ ಜಾರಕಿಹೊಳಿ ಅವರೇ ಸತತವಾಗಿ ಬೆಂಗಳೂರಿನಲ್ಲಿ ಬಾಗಲಕೋಟೆ ಜಿಲ್ಲಾದವರು ಹೋಗಿ ಬೆಂಗಳೂರಿನಾಗ MLA ಆಗೋದು ಅಂದ್ರೆ ನಾಟ್ ಈಜಿ ಅಲ್ಲ. ಮಾಜಿ ಸಚಿವರಾದಂತ ಶ್ರೀ ಅರವಿಂದ್ ಲಿಂಬಾವಳಿ ಅವರೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಪ್ರತಾಪ್ ಸಿಂಹ ಅಂದ್ರೆ ನಿಮ್ಗೆಲ್ಲ ನಾವೆಲ್ಲ ಅಭಿಮಾನಿಗಳು. ನಮ್ಮ ಗುರುಗಳು ಹೇಳಿದ್ರು ಅವರು ಬರೆಯುವಂತ ಪ್ರತಿಯೊಂದು ಲೇಖನ ನಾವು ಬಹಳ ಸಣ್ಣವರಿದ್ದಾಗ ಓದ್ತಿದ್ದೀವಿ. ಪ್ರತಾಪ್ ಸಿಂಹ ಅವರು ಅನೇಕ ಪತ್ರಿಕೆಗಳಲ್ಲಿ ಬರೆಯುವಂತದನ್ನು ಓದಿ ನಾವು ಎಷ್ಟೋ ಸಲ ನಮ್ಮ ಸನಾತನ ಧರ್ಮ ನಮ್ಮ ಸಂಸ್ಕೃತಿ ಬಗ್ಗೆ ಮಾತನಾಡುವಂತ ನಿಕಟಪೂರ್ವ ಸಂಸದರು ನಮ್ಮ ಈ ಗುಂಪಿನಲ್ಲಿ ಅತ್ಯಂತ ಪ್ರಮುಖ ವಕ್ತಾರರಾದಂತಹ ಶ್ರೀ ಪ್ರತಾಪ್ ಸಿಂಹ ಅವರೇ, ಇನ್ನೊಬ್ರು ಕರ್ನಾಟಕದಲ್ಲಿ ಉಚಿತ ಕರೆಂಟ್ ಕೊಟ್ಟವ್ರು 10 HP ವರೆಗೆ. ಅವಾಗ ನಾವು ಬೆಳ್ಳಿ ಪಂಪ್ ಸೆಟ್ ಕೊಟ್ಟಿದ್ದೀರಿ ಬಿಜಾಪುರದವ್ರು. ಅಲ್ಲಿನ ಎಷ್ಟು ಯೋಜನೆಗಳು ಅವು? ಆರಾಧನಾ ಗ್ರಾಮೀಣ ವಿದ್ಯಾರ್ಥಿಗಳಿಗೆ 10% ಇದನ್ನು ಕೃಪಾಂಕ ಕೊಟ್ಟವರು. ಆರಾಧನಾ ಯಾವ್ಯಾವ್ರಿ ಅವು 4-5 ಅದಾವ. ಅಕ್ಷಯ, ವಿಶ್ವ ನೋಡ್ರಿ ಎಲ್ಲಾನು ಈಗ ಬಂದ್ರೆ ನಾವು ಬರೀ ಗ್ಯಾರಂಟಿ ಕೊಟ್ಟು ಗ್ಯಾರಂಟಿ ಅದ. ಈ ಗ್ಯಾರಂಟಿ ಬಂಗಾರಪ್ಪನವ್ರು ಕೊಟ್ಟವರು ಮೊದಲು. ಅವರ ಚಿರಂಜೀವಿ ಹಿಂದಿನ ನೀರಾವರಿ ಸಚಿವರಾಗಿ, ಚಿಕ್ಕ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದಂತ ಕುಮಾರ್ ಬಂಗಾರಪ್ಪನವರೇ, ನಮ್ಮ ಇದೇನು ಕುಮಾರಸ್ವಾಮಿ ಅವ್ರದ್ದು 17 ಏನು ಸರ್ಕಾರ ತೆಗೆದು 17 ಮಂದಿನ ಕಾಂಗ್ರೆಸ್ JDS ತಂದು ಅಂತ ಸರ್ಕಸ್ ಮಾಡಿದಂತ, ಈಗ ಅನಿವಾರ್ಯವಾಗಿ ನಮಗೂ ಹೊರಗೆ ಹಾಕದಾಗ ನಾವು JDSಗೆ ಹೋಗಿದ್ದೀವಿ. ಹಂಗ JDSಗೆ ಹೋದಂತ NR ಸಂತೋಷ್ ಅವರೇ, ನಮ್ಮ ಇದಪ್ಪ ನಮ್ಮ ಜೋಡ ಇಲ್ಲಿಬ್ರು ಕೂತಾರೆ. ನಮ್ಮ ಜೋಡ BJP ಕಟ್ಟೋದು ಸಿದ್ದು ಸೌದಿ ಅವರು, ಶ್ರೀಕಾಂತ್ ಕುಲಕರ್ಣಿ ಅವರು, ನಾನು ಪೂಜಾರಿ ವಕೀಲರ ಜೋಡ. ನಮ್ಮಲ್ಲಿ ಗಾಡಿಗಳು ಇರ್ಲಿಲ್ರಿ. ಕಾರಿಗೋರು ಅಂದ್ರೆ ಯಾರಂದ್ರೆ ಉಮೇಶ್ ಮಹಾಬಾಲ್ ಶೆಟ್ಟಿ ಮತ್ತು ಸಿದ್ದು ಸೌದಿ ಅವ್ರದ್ದು ಟಾಟಾ ಎಸ್ಟೇಟ್ ಇತ್ತು. ಇವ್ರ ಗಾಡಿ ಆಡ್ತಿದ್ವಿ ನಾವು. ನಮ್ಮದಾರ ಗಾಡಿ ಇಲ್ಲ, ಗೋಡ ಇಲ್ಲ. ಕೆಲವೊಂದು ಮಂದಿ ಹೇಳ್ತಾರ ನಾವು ಸೈಕಲ್ ಹೊಡೆದು ಪಕ್ಷ ಕಟ್ಟಿವಿ ಅಂತ ಹೇಳಿ. ಇವ್ರ ಗಾಡಿ ಕೂತು ನಾವು ಸೈಕಲ್ ಹೊಡೆದ ಪಕ್ಷ ಕಟ್ಟಿದಂತ ಉಮೇಶ್ ಮಹಾಬಾಲ್ ಶೆಟ್ಟಿ ಅವರೇ, ನಮ್ಮ ಇನ್ನೊಬ್ಬ ಗೆಳೆಯರು ಯಾವಾಗ ಶಿವಾಜಿ ಮಹಾರಾಜರು ಊಟ ಬೇಕಾಯ್ತಂದ್ರೆ ಅವ್ರ ಮನೆಗೆ ಹೋಗ್ತಿದ್ವಿ. ಮೋಹನ್ ಜಾಧವ್ ಅವರೇ, ನಮ್ಮ ಕಬ್ಬು ಬೆಳೆಗಾರರಾದಂತ ಹಿರಿಯರಾದಂತ ಶ್ರೀ ಸುಬ್ಬರಾಯ್ ಪಾಟೀಲ್ ರೇ, ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರಾದಂತ ಶ್ರೀ ವಿರೂಪಾಕ್ಷಯ್ಯ ಹಿರೇಮಠ ಅವರೇ, ಎಲ್ಲರೂ ಆಯ್ತು ಇಲ್ಲ ತಪ್ಪಾಗಬಾರ್ದು ಅಂತ ಇಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ತೀರ್ದಾಳ್ ವಿಧಾನಸಭೆ ಕ್ಷೇತ್ರದ ಎಲ್ಲ ತಂದೆ ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಯುವಕರೇ, ಪತ್ರಕರ್ತ ಬಂಧುಗಳೇ, ಈ ಸಭೆ ನೋಡಿದ್ರೆ ಗೊತ್ತಾಗ್ತದೆ ಒಂದು ವಿಧಾನಸಭೆಯ ಒಂದು ಹಳ್ಳಿಯಲ್ಲಿ ಎಷ್ಟು ಜನ ನಾವು ಸೇರಿದ್ದೀವಿ. ಇವತ್ತು ನಿನ್ನೆ ಒಂದು ಭಾರತೀಯ ನಗರ ಬೆಂಗಳೂರಿನಲ್ಲಿ ಒಂದು ಹೋರಾಟ ಆಗಿದೆ ಮುಸ್ಲಿಮರದು, ಮೌಲ್ವಿಗಳು. ಒಬ್ಬ ಮೌಲ್ವಿ ಈಗಾಗಲೇ ಗುರುಗಳು ಹೇಳಿದ್ದಾರೆ. ಅವ ಹೇಳ್ತಾನೆ, ತುಮ್ಮ ಪಾರ್ಲಿಮೆಂಟ್ ಮೇ विधानसभा में रहे तो हम सड़क पर रहेंगे, चुन चुन के मारेंगे ಅಂತ ಹೇಳ್ತಾನೆ. ನಾವಿಲ್ಲೇನು ಕುಡಿಯೋಲ್ಲ. ಇಡೀ ಭಾರತದಲ್ಲಿ ನಾವು ಕೂಡಿ ಬಿಟ್ರೆ ಇವ್ರು ಯಾರೂ ಉಳಿದಿಲ್ಲ. ಬಂಧುಗಳೇ, ಇಟ್ಟು ಧಮಕಿ ಕೊಡ್ತಾರೆ. ನಮ್ಮ ಪಾರ್ಲಿಮೆಂಟ್ ಬಗ್ಗೆ ಮಾತಾಡ್ತಾರೆ, ವಿಧಾನಸಭೆ ಬಗ್ಗೆ ಮಾತಾಡ್ತಾರೆ, ನಮ್ಮ MLA MP ಗಳ ಬಗ್ಗೆ ಮಾತಾಡ್ತಾರೆ. ನೀವು ಹೊರಗೆ ಬರ್ಲಾಕ್ ಬಿಡುದಿಲ್ಲ ಅಂತ ಹೇಳ್ತಾರೆ. ನಾವು ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಈ ದೇಶದ 140 ಕೋಟಿ ಜನರ ಪ್ರತಿನಿಧಿ ಬಗ್ಗೆ ಮಾತಾಡೋ ಧೈರ್ಯ ಇಟ್ಟು ಬಂದಿದೆ ಅಂದ್ರೆ ಏನ್ ಹೇಳ್ಯಾರಲ್ಲ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಬಟೇಗ ತೋ ಕಟೆಂಗೆ,
ನಾವು ಜಾತಿ 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 ಹೊಡೆದಾಡಿ ಬಿಟ್ರೆ ನಾವು ಈ ದೇಶದಲ್ಲಿ ಸುರಕ್ಷತೆ ಇಲ್ಲ.